ಜೋರುಗ ಗುಲಾಮ್ ಯಾರು ಆಗಲ್ಲ. ಏನಾಯ್ತು ಬಗ್ಗೆ ಗೊತ್ತದೆಲ್ಲ. ಶಾಕ್ ಯಾಕಾಯ್ತು? ಪೂರಾ ಫುಲ್ ಡೇ ಮಕ್ಕೊಂಬಿಟ್ಟಿನಿ ನಾನು. ಹಸ್ಬೆಂಡ್ ಬಂದಾರ, ಅವ್ರಿಗೆ ರೋಜಾಕ್ಕೆ ಏನಾರ ಮಾಡ್ಬೇಕಂದ್ರೆ ಆಗವಲ್ದು. ಏನು ಮಾಡ್ಬೇಕಂತ ನೋಡೋಣ. ಹಸ್ಬೆಂಡ್ ಕೇಳ್ತೀನಿ, ಮಾಡಂದ್ರೆ ಮಾಡ್ಬಿಡ್ತೀನಿ. ಏನಾಯ್ತು? ಸುಸ್ತಾದಂಗೆ ಆಗ್ಬಿಟ್ಟಿತ್ತೆ. ನಿಮ್ಗೆ ರೋಜಾ ಬಿಡಾಕ ಮಾಡ್ಬೇಕಲ್ಲ, ಚಿಂತೆ ಆಗ್ಬಿಟ್ಟಿತ್ತು ನನಗೆ. ಇವತ್ತು ನಾ ಮಾಡ್ತೀನಿ ಅಂತ ಹೇಳಿ ಬರೀ ಯಾಕೆ ಇದು ಮಾಡ್ತೀವಿ? ನೀವು ಮಾಡ್ತೀರಿ? ನಾ ಮಾಡ್ತೀನಿ ಇವತ್ತು. ಮಾಡ್ತೀರಿ? ನಿಮ್ಮ ಮಾತು ಕೇಳಿ ಫುಲ್ ಶಾಕ್. ಅದಾ ಯೋಚನೆ ಮಾಡಕತ್ತಿದ್ದು ನಾನು, ಏನು ಮಾಡ್ಬೇಕು ಏನಿಲ್ಲ ಅಂತಾರ ಒಂಥರ ಆಗ್ಬಿಟ್ಟಿತ್ತು ನಂಗೆ. ಮಕ್ಕಳು ಕೆಲಸ ಮಾಡಕತ್ತಾರ ಇಬ್ರಿಗೆ, ಮತ್ತು ಇವ್ರು ಅದು ಒಂದು ಒಳ್ಳೇದಾಯ್ತು ನಂಗೆ. ಆಯ್ತಾ, ಡೋಂಟ್ ವರಿ. ಯಾಕೆ ರೆಸ್ಟ್ ಮಾಡಿಲ್ಲ ಮುಂಜಾನೆ ಇವತ್ತ? ಫುಲ್ ರೆಸ್ಟ್ ರೀ ಇವತ್ತು. ಮಕ್ಕೊಂಡ ಬಿಟ್ಟೇನಿ ಪೂರಾ. ಇಲ್ಲೇನು ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ಬೇಕಂದ್ರ ಇದು ಅದಾವಲ್ಲ ಮನ್ಯಾಗ, ಚುರುಮುರಿ ಅದಾವಲ್ಲ. ಇದಾವ ಚುರುಮುರಿದು ಸ್ವಲ್ಪ ಇದಾವ, ಮೊನ್ನೆ ಮಾಡಿ ಇಟ್ಟಿದ್ವಲ್ಲ, ಅರ್ಧ ಇದಾವ. ಒಗ್ಗರಣೆ ಮಾಡ್ಬಿಡೋಣ. ಜಲ್ದಿ ಟೈಮು ಆಗ್ಯದ ಈಗ. ಆಯ್ತು, ಒಗ್ಗರಣೆ ನಾನೇ ಮಾಡ್ತೀನಿ. ಒಗ್ಗರಣೆ ಮಿರ್ಚಿ ಮಾಡ್ತೀರ? ಮಿರ್ಚಿ ನಂಗೆ ಮಾಡಕ್ ಬರಲ್ಲ. ಮಿರ್ಚಿ ನಾ ಮಾಡ್ತೀನಿ ತಗೋರ. ಸ್ವಲ್ಪ ಇದು ಎದ್ದಿದ್ದು ಅಂತ ಮಾಡ್ತೀನಿ, ನಾನಾದ್ರೂ ಮಾಡ್ತೀನಿ ರೀ. ಇಲ್ಲಾಂದ್ರೆ ನೀವು ಸ್ವಲ್ಪ ಮಾಡ್ಬಿಡ್ರಿ ಅಷ್ಟೇ. ಒಗ್ಗರಣೆ ನಾ ಮಾಡ್ತೀನಿ. ಆಯ್ತು, ಎಲ್ಲ ಕ್ಲೀನ್ ಮಾಡೀನಿ, ಕೌಂಟರ್ ಎಲ್ಲ ಮಾಡೀನಿ, ಎಲ್ಲ ಮಾಡ್ಕೊಂಡು ಬಂದಿದ್ರಿ ಇಷ್ಟು ತನ. ಇದು ಚುರುಮುರಿ ಸ್ವಲ್ಪ ಮಾಡಿ ಇಟ್ಟಿದ್ವಿ. ಇನ್ನೂ ಸ್ವಲ್ಪ ಇದು ಒಳ್ಳೇದಾಯ್ತು. ನಾನು ಇದು ಚುರುಮುರಿ ಮಾಡ್ಬೇಕಂತ ಇಟ್ಟಿದ್ದೆ. ಅದು ಮತ್ತು ನೀವು ಅದು ಮಾಡ್ತೀರ ಅನ್ನಕತ್ತಲ್ಲ, ಮಾಡಿರಿ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಏನು ಮಾಡ್ಬೇಕು ಗೊತ್ತಾಗೋದು ಅಂದ್ರೆ ಇವತ್ತು ನಾನು ಇಬ್ಬರು ರೋಜಾ ಇದ್ದೀವಿ. ನಮ್ಮ ಮಕ್ಕಳು ಅಷ್ಟೇ ಇಲ್ಲ. ನಮ್ಮ ಮಗಳಿಗೆ ಆಕಿಗೆ ಚಕ್ರ ಬಂದಂಗಾಗಿ, ವಾಮಿಟಿಂಗ್ ಆಗಿ ಒಂಥರ ರೋಜಾ ಇದ್ಲಕ್ಕಿ. ಹಂಗಾಗಿಂದ ರೋಜಾ ಇರಬಾರ್ದು. ವಾಮಿಟ್ ಆಯ್ತಲ್ಲ, ಆಕಿ ಬಿಟ್ಲಕ್ಕಿ ರೋಜಾ. ಆಕಿಂಗಾಗಿಂದ ನನಗೆ ಚಕ್ರ ಬಂದಂಗಾಗಿ ಒಂಥರ ಇದು ಆಗ್ಬಿಟ್ಟೈತ್ರಿ. ನಿನ್ನೆಲಿಂದ ರಾತ್ರಿಲಿಂದ ಹಂಗಾಗಿತ್ತು ನೋಡ್ರಿ ನನಗೆ. ಅಂದ್ರೆ ನಾನು ರೋಜಾ ಯಾಕೆ ಬಿಡ್ಬೇಕಿನ್ನ 10 ಇದಾವ್ರಿ ರೋಜೆ, ಬಿಡಬಾರ್ದು ಅಂಥೇಳಿ ನಾನು ನಮ್ಮ ಮನೆಯವ್ರಿದ್ದೀವಿ. ಎಲ್ಲ ನಿಮ್ಗೆ ಆಗ್ಬಿಡ್ತಿತ್ತು ನೋಡಿ ಕೆಲಸ. ಯಾಕೆ ಇಷ್ಟು ದಿನ ನೀ ಮಾಡ್ತಂತ ಒಂದ್ಸಲ ನಾ ಮಾಡ್ಬಾರ್ದೇನ? ಖುಷಿ ದಿನ ನಂಗೆ ಮಾಡಿ ತಿನ್ನಿಸ್ತಿ. ಎಲ್ಲ ಬೇಜಾರಾಗುತ್ತೆ ಒಂದ್ಸಲ. ಹಂಗೇನಿಲ್ಲ. ಎಲ್ಲೆಲ್ಲಿ ಕಟ್ ಮಾಡ್ತೀರಿ ನೀವು? ನನಗೆ ಅಷ್ಟು ಫಾಸ್ಟ್ ಬರೋಂಗಿಲ್ಲ. ನಾನು ಶರ್ಬತ್ ಮಾಡ್ತೀನಿ ತಗೋರಿ ಎಲ್ಲರಿಗೂ. ಶರ್ಬತ್ ನಿಮ್ಗೆ ಇಷ್ಟ ಅಲ್ಲ? ತೋರಿಸ್ರಿ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ ಹೆಂಗೆ ಮಾಡ್ತೀನಿ ಅಂತ ಹೇಳಿ. ಶರ್ಬತ್ ಮಾಡೋಣ ಸಾವಕಾಶ ಮಾಡಕತ್ತಾರ ನೋಡ್ರಿ. ಟಮಾಟೆ ಎಷ್ಟು ತಗೊಂಡ್ರಿ ಟಮಾಟೆ? ಇಲ್ಲಿ ನೋಡ್ರಿ, ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಯಾಕಂದ್ರೆ ಹೆಣ್ಮಕ್ಳು ಕೆಲಸ ಮಾಡಿ 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 ಸುಸ್ತಾಗಿರ್ತಾರ, ಎಷ್ಟಂತೂ ಮಾಡ್ತಾರ ಅಂತ ಹೇಳಿ. ಅದು ಟಾಪಿಕ್ ಅರ್ಧಕ್ಕೆ ನಿಂತು ಬಿಡ್ತು. ಹೆಣ್ಮಕ್ಳಿಗೆ ಸ್ವಲ್ಪ ಗಂಡಸರು ನೋಡ್ತಿದ್ರ, ಯಾಕಂದ್ರೆ ಅವರು ಹಸ್ಬೆಂಡ್ ತಮ್ಮ ಕೆಲಸ ತೆಗೆದು ಒಂದು ಸ್ವಲ್ಪ ಫ್ರೀ ಆಗಿ ತಮ್ಮ ವೈಫ್ಗಳಿಗೆ ಅಂದ್ರೆ ತಮ್ಮ ಹೆಂಡತಿಯರಿಗೆ ಹೆಲ್ಪ್ ಮಾಡಿದ್ರೆ, ಯಾಕಂದ್ರೆ ನಾನು ಕನ್ನಡ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದ, ಸ್ವಲ್ಪ ಕ್ಷಮಿಸ್ಬೇಕು. ಹೆಲ್ಪ್ ಮಾಡಿ ಅವರೇ ಮಾಡ್ತಿರ್ತಾರ, ಎಷ್ಟಂತೂ ಮಾಡ್ತಿರ್ತಾರ. ಸ್ವಲ್ಪ ನಾವು ಕೈಯಲ್ಲಿ ಹೆಲ್ಪ್ ಮಾಡಿದ್ರೆ ಏನ್ ಹೇಳ್ಬೇಕಂತ ಹೇಳ ಗೊತ್ತಾಗವಲ್ದು ನನ್ಗೆ. ಈಗ ನಾ ಮಾಡಿಲ್ಲ ಅಂದ್ರೆ ಹೊರಗಿಂದ ತರಬೇಕು. ಹೊರಗಿಂದ ಏನ್ ಚಲೋ ಇರ್ತೈತಮ್ಮ? ಅದೇ ಸುಸ್ತಾದ್ರ ಹೇಳ್ಬೇಕು, ಏನ್ ಮಾಡ್ಬೇಕಂತ ಮಾಡಾಕ್ ನಿಂದಿರ್ಬಾರ್ದು. ಏನಾರ ಜಾಸ್ತಿ ಕಮ್ಮಿ ಆದಂದ್ರೆ ಏನ್ ಮಾಡೋದು? ಇಲ್ಲಾಂದ್ರೆ ಏನಾರ ಸ್ನ್ಯಾಕ್ಸ್, ರೋಜಾ ಬಿಡಕ ಪಕೋಡ ಅದು ಇದು ಮಾಡ್ತಿದ್ದೆ. ಹಂಗಾಗಿತ್ತು ಅಂತ ಹೇಳಿ ನಾನು ಇದು ಒಗ್ಗರಣೆ, ಚುರುಮುರಿ ಒಗ್ಗರಣೆ ಮಾಡತ್ತೀನಿ ನೋಡಿ. ಈಗ ಉಳ್ಳಾಗಡ್ಡಿ ಕಟ್ ಮಾಡ್ಯಾರ. ಈಗ ಇದು ನೋಡ್ರಿ ಟಮಾಟ ಹಣ್ಣು ಕಟ್ ಮಾಡಿ. ಇದು ಹೋಟೆಲ್ ಸ್ಟೈಲ್ ಒಗ್ಗರಣೆ ಮಾಡ್ದಂಗೆ ಮಾಡ್ತೀನಿ ರೀ ನಾನು. ಹೆಂಗ್ ಮಾಡ್ತೀನಿ ಅಂತ ಹೇಳಿ ನೋಡಿ. ನೀವು ಯಾವ ತರ ಮಾಡ್ತೀರಿ ಕಮೆಂಟ್ ಮಾಡಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಲಾಸ್ಟ್ ಟೈಮು ತಿಳಿಸಿದ್ರು, ನಾನು ಒಬ್ರು ಅಣ್ಣ ಹೇಳಿದ್ರಲ್ಲ ಅವ್ರು, ನೀವು ಇದು ಮೆಣಸಿನ್ಕಾಯಿ ಇದು ಮಿಕ್ಸಿಗೆ ಹಾಕ್ಬೇಕಿತ್ತು ಹೇಳಿ ಅಂದ್ರ ಪಾಪ ಅವರು ಕಮೆಂಟ್ ಮಾಡಿದ್ರಲ್ಲ. ಕಮೆಂಟ್ ಮಾಡಿದ್ರು. ಈ ತರನೇ ಏನಾದ್ರು ತಪ್ಪಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಎಷ್ಟು ಡೀಪ್ ನೋಡಿ ಅವ್ರು ಹೇಳ್ಯಾರ ನಮ್ಗೆ. ಥ್ಯಾಂಕ್ಸ್ ರೀ. ಅವಾಗ ವಿಡಿಯೋಲಿ ಬರ್ತಿರ್ತೀನಿ, ನನಗೆ ಹೆಚ್ಚಿಗೆ ಸಪೋರ್ಟ್ ಮಾಡ್ರಿ. ನನ್ನ ಹೆಂಡತಿ ಹೆಚ್ಚಿಗೆ ಸಪೋರ್ಟ್ ಮಾಡ್ರಿ. ಅವ್ರದ್ದು ಚಾನಲ್ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಷನ್ ಅವರಿಗೆ ಶೇರ್ ಮಾಡ್ರಿ. ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡ್ರಿ. ಏನಾದ್ರು ನಮ್ಮಿಂದ ತಪ್ಪಾಗ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟೇ ನಾನು ನೀರು ತಗೊಂಬಂದಿರಿ? ನಮ್ಮ ನೀರು ತಗೊಂಬಂದಿರಿ? ಆತಿಲ್ಲ, ಮತ್ತೇನು ಕೊಡ್ಬೇಕು? ಮಿರ್ಚಿ ತುಂಬಿದ.
ಇಲ್ಲ 2-3 ಮೆಣಸಿನ್ಕಾಯಿ ತಗೋತಾ ಇದ್ದೀನಿ ನಾನು. 4-5 ತಗೋರಿ, ಖಾರ ಆಯ್ತು ಚಲೋ ಆಗುತ್ತೆ. ಖಾರ ಇಷ್ಟ ಇದ್ರೆ ತಗೋರಿ, ಇಲ್ಲ ಅಂದ್ರೆ ಬೇಡ. ಖಾರ ತಗೋಬೇಡ್ರಿ, ನಾನು ಖಾರ ಅಷ್ಟೇ ಅಲ್ರಿ. ಸ್ವಲ್ಪ ಇರ್ಬೇಕು ಖಾರ. ನಿನ್ನೆ ನೀವು ಏನೋ ಹೇಳಕ್ತೀರ ಲಿಕ್ವಿಡ್ ತಂದಾಗ ಇದಕ್ಕೆ ಹೋಗಿದ್ರಲ್ಲ ನೀವು? ವಿಶಾಲ್ ಮಾಡ್ದ. ವಿಶಾಲ್ ಮಾಡಿ ಹೋದಾಗ ಆಕಿ ಒಬ್ಬ ಮುದಿ ಅಜ್ಜಿ ನಿಂತಿದ್ರಲ್ಲ ರೊಕ್ಕ ಕೇಳ್ಕೊಂತ, ರೊಕ್ಕ ಅವನ ಹೆಣ್ಮಗಳಿಗೆ ರೊಕ್ಕ ಕೇಳಿದ್ರು. ಹೆಂಗ ಅಂದಾಕಿ ಆ ಅಜ್ಜಿಗೆ, ಬೇಜಾರಾತ್ರಿ ನನ್ಗ. ಯಾಕೆ ಹೇಳ್ಕೊಂಡ್ ನಿಂತಿ ಇಲ್ಲಿ ಕೇಳ್ಕೊಂಡ್ ನಿಂತಿ, ಹೋಗಿ ಹೊಚ್ಕೊಂಡ್ ಮಕ್ಕೋಬಾರ್ದ ಮನಿಗ್ ಹೋಗಿ. ತಾವ್ ನೋಡಿದ್ರೆ ಶಾಪಿಂಗ್ ಮಾಡಾಕ ರಾತ್ರಿ ಬರ್ತಾರ. ಆ ಮುದುಕಿ ಪಾಪ ಏನ್ ಸಮಸ್ಯೆ ಐತೋ ಬೇಡಕ್ ಬಂದವ್ರಿಗೆ ಹೊಚ್ಕೊಂಡ್ ಮಕ್ಕೋಬಾರ್ದು ಅಂತಾರ. ಎಂತ ಜನ ಅದಾರ ನೋಡ್ರಿ. ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಬಯಸ್ತೀವಿ ರಂಜಾನ್ ತಿಂಗಳಲ್ಲಿ ಎಷ್ಟು ದಾನ ಮಾಡ್ತೀವಿ ಅಷ್ಟು ರಿಟರ್ನ್ ಅಂದ್ರ ಅಷ್ಟು ಅಲ್ಲ ಅಷ್ಟು ಕೊಡ್ತಾರತ್ತ, ಅಷ್ಟು ಖುಷಿ ಆಗ್ತಾರತ್ತಲ್ಲ. ದಾನ ಮಾಡುದು ಒಳ್ಳೇದು, ಆದ್ರೆ ನೋಡ್ರಿ ಅದ ಎಂತರ್ಗೆ ದಾನ ಮಾಡ್ಬೇಕು ನಿಮ್ಗೆ ಗೊತ್ತೇ ಇರ್ತದ. ಪಾಪ ಫುಲ್ ಇದು ಅಜ್ಜಿ ಏನು ಊಟ ಮಾಡಿದ್ದಿಲ್ಲಕಿ ಏನಿಲ್ಲ ಅಂತ ಅಜ್ಜಿಗೆ ಒಂದ್ ಹೆಣ್ಮಗಳು ಹಿಂಗ ಹೇಳಿ ಹೋದ್ಲು. ನಮ್ಗಂತೂ ತುಂಬಾನೇ ಬೇಜಾರಾಯ್ತು. ಅವಾಗ ಹಿಡ್ದಾಗ ಕೇಳ್ಬೇಕಂತ ಮಾಡಿದ್ವಿ ನಾವು. ನಮ್ಗೆ ನೀವು ಮಕ್ಕೋಬೇಕಿಲ್ಲ ಹೋಗಿ ಹೊಚ್ಕೊಂಡ ಅಂತ ಹೇಳಿ. ನಂಗಂತರೂ ಭಾಳ ಸಿಟ್ಟು ಬಂದಿತ್ತು ನೋಡ್ರಿ ಅವತ್ತು. ಭಾಳ ಸಿಟ್ಟು ಅಂದ್ರೆ ಅಷ್ಟು ಸಿಟ್ಟು ಬಂದಿತ್ತು. ತಾವು ಹೊಚ್ಕೊಂಡು ಮಕ್ಕೋಬೇಕಂದ್ರೆ ಅವ್ರು ಹೊಳ್ಳಿ ಹೇಳಿದ್ರೆ ಏನಾಗ್ತಿತ್ತು. ಪಾಪ ಅಜ್ಜಿ ಸುಮ್ಮನೆ ಆದ್ರೆ ಅವರು. ನಮ್ಗೆ ಒಂಥರ ಭಾಳ ಬೇಜಾರಾಯ್ತು. ನಿಮ್ಗೆ ಹೆಂಗಾತ್ ನೋಡ್ರಿ, ನಮಗೂ ಫುಲ್ ಶಾಕ್ ಆಯ್ತು. ಅವ್ರು ಕಸ ಏನಿಲ್ಲಲ್ಲ, ಏನಿಲ್ಲ, ಅದ ನೋಡಿ ಹಾಕ್ಬೇಕು. ಸಾಕು ಜಾಸ್ತಿ ಇಲ್ಲ ಬಿಡ್ರಿ, ಸಾಕು. ವಾಶ್ ಮಾಡತ್ತೀನಿ, ಸ್ವಲ್ಪ ನೆನೆ ವಾಶ್ ಮಾಡಿ ಸ್ವಲ್ಪ ತೆಗೆದು ಬಿಡ್ತೀನಿ ಅಷ್ಟೇ. ನಾನು ಜಾಸ್ತಿ ಹೊತ್ತು ನೆನೆ ಇಡಲ್ಲ. ಇನ್ನೂ ಸ್ವಲ್ಪ ಅದಕ್ಕೆ ನೀರು ಹಾಕ್ಬೇಕು. ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ರಿ ನೀರು. ಎಷ್ಟು ಹಾಕ್ತೀವಿ ಅಷ್ಟು 2 ನೀರು ಚಲ್ಬೇಕು. ಅದು ಚಲೋ ನೀರು ತೆಗಿಬೇಕದು. 1-2 ನೀರಲ್ಲಿ ವಾಶ್ ಮಾಡ್ಬೇಕು ಮಾಡ್ಯಾರ ಹೇಳಿ ನಾನು ಹೆಂಗೆ ತೊಳಿಬೇಕಂತ ಹೇಳಿ. ಅವ್ರಿಗೂ ಗೊತ್ತಾಗಲ್ಲ ಅಂದ್ರೆ ಒಗ್ಗರಣೆ ಭಾಳ ಮಸ್ತ್ ಮಾಡ್ತಾರ. ಗೊತ್ತಾಗಲ್ಲ ಅಂದ್ರೆ ನಾನು ಸಣ್ಣ ಹುಡುಗ, ಅಲ್ಲ ಎಷ್ಟು ಸಲ ತೊಳಿಬೇಕು ಅದು ಗೊತ್ತಾಗಲ್ಲ. ಎಷ್ಟು ತೊಳಿಬೇಕಂತ ತೊಳೆದಿನಿ, ಎಷ್ಟು ತೊಳಿಬೇಕಂತ ಗೊತ್ತದ. ಸ್ವಚ್ಛತೆ ಬಗ್ಗೆ ಗೊತ್ತದ. ನಾನು ಹೇಳಿದ್ರು ನೋಡ್ರಿ ಹೆಂಗ್ ಮಾಡಕತ್ತಾರ ಇವ್ರು. ಏನ್ ಮಾಡಕತ್ತಿಲ್ಲ, ನಾನು ಹೇಳಕತ್ತೀನಿ, ನಾನು ಗೊತ್ತಾಗ್ತದ ಅಂತ ಹೇಳಿ. ಈಗ ನನ್ಗೆ ಮಾಡ್ಕೊಡೋದ ಭಾಳ ದೊಡ್ಡ ಐತ್ರಿ. ಈಗ ಅದ್ರೊಳಗೆ ನಾನು ಹಂಗೆ ಹೇಳ್ತೀನಿ ನಿಮ್ಗೆ. ಈಗೆಲ್ಲ ಹೆಚ್ಚಿಟ್ಕೊಂಡಾರ. ಇದು ಉಳ್ಳಾಗಡ್ಡಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮ್ಯಾಟೊ ಎಲ್ಲ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನಾನು. ಈಗ ಇದಕ್ಕೆ ಒಗ್ಗರಣೆ ಹಾಕಾಕತ್ತೀನಿ ನಾನು. ಇದು ಎಣ್ಣೆ ತಗೋರಿ, ಜೀರಿಗೆ 1.5 ಸ್ಪೂನ್ ಜೀರಿಗೆ ಹಾಕಾಕತ್ತೀನಿ ರೀ. ಆಮೇಲೆ ಕರಿಬೇವು ತೊಗೊಂಡಿನಿ ನಾನು. ಕರಿಬೇವು ಹಾಕ್ಲಾಕತ್ತೀನಿ ಜೀರಿಗೆ ಹಾಕಿದ್ಮೇಲೆ. ಇದು ಮೆಣಸಿನ್ಕಾಯಿ ಹಾಕ್ಲಾಕತ್ತೀನಿ ಅದ್ರೊಳಗೆ. ಈಗ ಮೆಣಸಿನ್ಕಾಯಿ ಹಾಕೊಂಡ್ರಿ. ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕ್ಯಾರ. ಇಲ್ಲಿ ಅಂತಾನ. ಇದು ಆದ್ಮೇಲೆ ಈಗ ಇದು ಉಳ್ಳಾಗಡ್ಡಿ ಹಚ್ಕೊಂಡು ಹಾಕ್ಲಾಕತ್ತೀನಿ. ಜಾರು ಏನು ಮಾಡಕತ್ತ ನೋಡಿ ಬರ್ತೀನಿ ನಾನು. ಜಾರು ನಮ್ಮ ಏನು ಮಾಡಕತ್ತಿ? ಓದಾಕತ್ತಿ. ನಮಾಜ್ ಟೈಮ್ ಆಗುತ್ತೆ. ಎಲ್ಲೆಲ್ಲಿ ದಸ್ತರ್ಖಾನ್ ಎಲ್ಲ ದಸ್ತರ್ಖಾನ್ ತಗೊಂಬ ಎಲ್ಲೈತೆ ಅದು. ಜಾರು ನೀ ಏನು ಮಾಡಕತ್ತಿ ಅಮ್ಮಿ? ಹೋಮ್ವರ್ಕ್? ಹಾಂ, ಸ್ಟೋರಿ ಮಾಡಿ ಒಗ್ಗರಣೆ ಮಾಡಕತ್ತಾರ ಪಾಪ. ಅದೇನು ಕೊಡ್ಬೇಕು ನೋಡ್ತೀನಿ. ಮತ್ತೇನು ಎಲ್ಲ ಹಾಕಿದ್ರ? ಹಾಕಿಲ್ಲ. ಇದು ಉಳ್ಳಾಗಡ್ಡಿ ಸ್ವಲ್ಪ ಇದು ಮಾಡ್ಕೊಳಕತ್ತೀನಿ, ಫ್ರೈ ಮಾಡಕತ್ತೀನಿ. ನೀವು ಇದು ರೆಡಿ ಮಾಡ್ರಿ, ನಾನು ಇದು ಮಾಡ್ತೀನಿ ಮಿರ್ಚಿ ಬಜ್ಜಿ. ಮಿರ್ಚಿ ಬಜ್ಜಿ ಮಾಡೋಣ. ಈಗ ಸಾಲ್ಟ್ ಹಾಕಕತ್ತೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್. ಇದು ಶೇಂಗಾ ಕೊಟ್ಟೇ ಇಲ್ಲ, ಕೊಡ್ತೀನಿ ತಡ್ರಿ.
ಹುರ್ದಿದ್ದಿರ್ಲಿ ಶೇಂಗಾ ಸ್ವಲ್ಪ ಕ್ರಿಸ್ಪಿ ಮಾಡಬೇಕು ಮರ್ತು ಬಿಟ್ಟೆ ನಾನು. ಇರ್ಲಿ ತಗೋರಿ, ಇಲ್ಲಾಂದ್ರೆ ಬೇರೆ ಒಂದು ಇದ್ರೊಳಗೆ ಹಾಕೋಣ. ಹಾಕಿ ಮಾಡೋಣ ಈಗ ಮಾಡೋಣ. ಯಾವಾಗ ಮಾಡೋಣ? ಕೊಡ್ತೀನಿ ತಡ್ರಿ ಅದು ಒಂದು. ಕ್ರಿಸ್ಪಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಇದು ಆಗ್ತದ. ಮಾಡ್ತೀರ ನೀವು? ಇಲ್ಲ ನಾನು ಮರ್ತು ಬಿಟ್ಟೆ ನಾನು. ತಗೋರಿ, ಇದನ್ನು ತಳ್ಕೊಂಬಿಡ್ರಿ ಸಾರಿ. ಸ್ವಲ್ಪ ಕ್ರಿಸ್ಪಿ ಮಾಡ್ಲಿಕ್ಕೋಸ್ಕರ ಶೇಂಗಾ ಫ್ರೈ ಮಾಡಕತ್ತೀನಿ. ಇದು ಮೊದಲೇ ಹಾಕ್ಬೇಕಿತ್ತು ನಾನು ಎಣ್ಣೆ ಹಾಕಿದಾಗ, ಮರ್ತು ಬಿಟ್ಟೆ ನಾನು. ಇಲ್ಲಿ ತಗೋರಿ, ಈಗ ನಾವು ಏನಾಯ್ತು ಹಾಕಕ್ ಬರ್ತೈತೆ. ಸ್ವಲ್ಪ ಕ್ರಿಸ್ಪಿ ಆದ್ರೆ ತಿನ್ಲಕ್ಕ ಟೇಸ್ಟ್ ಬರ್ತಾವ ಶೇಂಗಾ. ಅದು ಹಸಿ ಇದ್ರೆ ಸರಿ ಅನ್ಸಲ್ಲ ತಿನ್ನಕ್ಕೆ. ಅದು ಕ್ರಿಸ್ಪಿ ನಡೀತೈತ. ಈಗ ಮರ್ತವ್ರು ಹಾಕೋತಾರ ಆಮೇಲೆ. ನೋಡ್ರಿ, ಇದರಲ್ಲಿ ಟೊಮೆಟೊ ಹಾಕ್ಲಾಕತ್ತೀನಿ. ಇದು ಕ್ರಿಸ್ಪಿ ಆಗಿದಾವ. ಈಗ ಇದು ಅದ್ರಲ್ಲಿ ಹಾಕ್ತೀನಿ ನಾನು. ಬಂದ ನೋಡ್ರಿ ನೋಮನ್. ಇದಾಗ ಅಡುಗೆ ಮಾಡಕ್ಕೆ ಭಾಳ. ನಾನು ಇದು ಬಜ್ಜಿ ಮಾಡಕ್ಕೆ ಇಟ್ಟು ಕಲ್ಸಿನಿ. ಇದ್ರೊಳಗೆ ಸೋಡಾ ಪುಡಿ, ಇದು ಓಮ್ ಕಾಳು, ಬೇಸನ್ ಹಾಕಿ. ಬೇಡ ಬರಂಗಿಲ್ಲ. ಸಾಲ್ಟ್ ಹಾಕಾಕತ್ತಾರ. ಒಂದೆರಡು ಸ್ಪೂನ್ ಸಾಕು. ಆಮೇಲೆ ನೋಡಿ ಹಾಕಕ್ಕೆ ಬರ್ತೈತಿ. ಈಗ ಸಾಕು. ಫ್ರೆಂಡ್ಸ್, ನಾ ಇವತ್ತು ರೋಜಾ ಇಲ್ರಿ ಒಂದಿನ. ಮಮ್ಮಿ ಪಪ್ಪ ಅದಾರೆ, ಮಾಮ ಯಾರು ಇಲ್ಲ ಇವತ್ತು. ಇವತ್ತಿರ್ತೇನೆ ಹೆಂಗೆ ಮಾಡ್ತಿ ಇವತ್ತು? ಇದರಲ್ಲಿ ಸ್ವಲ್ಪ ನಾನು ಸಕ್ಕರೆ ಹಾಕ್ತೀನಿ ರೀ ಫ್ರೆಂಡ್ಸ್. ಸಕ್ಕರೆ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಜಾಸ್ತಿ ಹಾಕಿದ್ರೆ ಸ್ವೀಟ್ ಚೆನ್ನಾಗಲ್ಲ. ಇದು ಸರಿ ಮಸ್ತ್ ಆಗ್ತದೆ ಹಾಕಿದ್ರೆ. ನನಗೆ ಸಕ್ಕರೆ ಹಾಕಿದ್ದು ಇಷ್ಟ ಆಗಲ್ಲ. ಇಲ್ಲ, ತಿಂದು ನೋಡ್ರಿ ನೀವು. ತಿಂದ ಮೇಲೆ ನನಗೆ ಹೇಳ್ರಿ ಹೆಂಗಾಗ್ಯದ ಅಂತ ಹೇಳಿ. ಸುಮ್ಮನೆ ಈಗ ನಾನು ಹೆಂಗ್ ಗೊತ್ತೇನ್ರಿ, ಖಾರ ಅದ್ರಲ್ಲಿ ಖಾರನೇ ಇರ್ಬೇಕದು. ಸ್ವೀಟ್ ಅಲ್ಲಿ ಸ್ವೀಟ್ ಇರ್ಬೇಕು. ಸ್ವೀಟ್ ಕಡಿಮೆ ಇದ್ರೆ ಹೋಗಲ್ಲ, ಖಾರ ಕಡಿಮೆ ಇದ್ರೆ ಹೋಗಲ್ಲ. ಆ ಥರ ನಾನು ನೀವು ಈ ಥರ ಅಂದ್ರೆ ನಮ್ಗೆ ಖಾರದಲ್ಲಿ ಸ್ವಲ್ಪ ಸ್ವೀಟ್ ಇಂದ ಟೇಸ್ಟ್ ಇರಬೇಕು. ಇಲ್ಲಿ ಒಬ್ಬರೊಬ್ಬರದ್ದು ಒಂದೊಂದು ಟೇಸ್ಟ್. ನನ್ಗೆ ಹಿಂಗೆ ಇರ್ಬೇಕು ನೋಡ್ರಿ. ನಮ್ಮ ಮಮ್ಮಿ ಇದು ಹೋಳ್ಗೆ ಸಾರು ಮಾಡ್ತಾರಲ್ಲ, ಅವ್ರಿಗೆ ನಾನು ಸಕ್ಕರೆ ಇದು ಬೆಲ್ಲ ಹಾಕಕ್ಕೆ ಕೊಡಂಗಿಲ್ಲ ಒಟ್ಟ. ಅದು ಖಾರನೇ ಇರ್ಬೇಕಂತ ಹೇಳ್ತೀನಿ. ಅದಕ್ಕೆ ಪಾಪ ಅವರು ಒಟ್ಟ ಬೆಲ್ಲ ಹಾಕಲ್ಲ ಇದ್ರೊಳಗೆ. ನೋಡ್ರಿ, ಇದು ಅರಿಶಿನ ಹಾಕ್ಲಾಕತ್ತೀನಿ ಸ್ವಲ್ಪ. ಇಲ್ಲಿ ನೋಡಿ, ಇದು ಒಗ್ಗರಣೆ ರೆಡಿ ಆಯಿತು. ನಾನು ಇದು ಈಗ ತಗೊತೀನಿ. ಈಗೇನು ಮಾಡ್ತೀನಿ, ಇದು ಚುರುಮುರಿ ತೆಗ್ದಿನಲ್ಲ, ಈ ಬೊಬ್ಬ ಹಾಕ್ತೀನಿ. ಆ ಒಗ್ಗರಣೆ ಇದರಲ್ಲಿ ಹಾಕೊಳ್ತೀನಿ. ಇಲ್ಲಿ ನೋಡಿ, ಇದರಲ್ಲಿ ಈ ಚುರುಮುರಿಯಲ್ಲಿ ಇದು ಒಗ್ಗರಣೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಸಾಲ ಎಷ್ಟು ಚಲೋ ಐತೆ ನೋಡ್ರಿ, ಭಾಳ ಮಸ್ತ್ ಮಾಡಿರಿ. ಇನ್ನ ಕುಕ್ ಆಗಿಲ್ರಿ, ಇನ್ನ ತಡ್ರಿ, ಇನ್ನ ವೈಟ್ ಕಾಣಾಗತ್ತದ. ಫುಲ್ ಎಲ್ಲೋ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ. ಎಲ್ಲ ಎಲ್ಲೋಶ್ ಆದ್ಮೇಲೆ ನೋಡ್ರಿ ಹೆಂಗೆ ಕಾಣ್ತದ. ಈಗ ನಾನು ಬೇಸನ್ ಇಟ್ಟು ರೆಡಿ ಮಾಡೀನಿ. ಮಿರ್ಚಿ ಬಜ್ಜಿ ಮಾಡಿಕೊಡ್ಬೇಕಂತ ಅವ್ರಿಗೆ. ಆಲೂ ಬಜ್ಜಿ ಬ್ಯಾಡ ಅಂತ ಹೇಳಿದ್ರು. ಇವತ್ತು ಮಿರ್ಚಿ ಬಜ್ಜಿ ಮಾಡ್ಬೇಕಂತ. ಇದ್ರ ಜೊತೆ ಅದೇ ಚಲೋ ಆಗುತ್ತಲ್ರಿ. ಮಿರ್ಚಿ ಬಜ್ಜಿ ಚಲೋ. ಇದು ಆಕ್ಚುಲಿ ನಮ್ಮ ತವ್ರ ಮನೆ ಸ್ಟೈಲ್. ಅಂದ್ರೆ ಸಿಂಗನೂರು ಕುಷ್ಟಗಿಯಲ್ಲಿ ಜಾಸ್ತಿ ಒಗ್ಗರಣೆ ಮಿರ್ಚಿ ತಿಂತಾರೆ. ಒಗ್ಗರಣೆ ಅಂತಾರೆ ಇದಕ್ಕೆ. ಇವರು ನಮ್ಮ ಮನೆಗೆ ಬರ್ತಾರಲ್ಲ, ನಮ್ಮ ಮಮ್ಮಿ ಇದು ಮಾಡ್ಕೊಡ್ತಾರ, ಹೌದಿಲ್ಲ? ಮಿರ್ಚಿ ಬಜ್ಜಿ. ಮಿರ್ಚಿ ಒಗ್ಗರಣೆ ಮಾಡ್ಕೊಡ್ತಾರೆ ಮಮ್ಮಿ ಜಾಸ್ತಿ ಹೋದ್ರೆ. ನಾನು ಮತ್ತೆ ಅವ್ರ ಮಮ್ಮಿ ಕೈಯಿಂದ ನನಗೆ ತುಂಬಾ ಇಷ್ಟ ಅಂದ್ರೆ ದೋಸೆ. ಭಾಳ ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿ ಮಾಡ್ತಾರೆ. ಮಾಡ್ಬೇಕು ನೋಡ್ರಿ. ಏನು ತಿಳ್ಕೊಬೇಡ್ರಿ, ಆದ್ರೆ ಒಂದು ಕಮೆಂಟ್ ಮಾಡ್ರಿ. ಭಗವಾನಿ ಜಾಸ್ತಿ ದೊಡ್ಡದಾಯ್ತು. ಜಾಸ್ತಿ ದೊಡ್ಡದನ್ನ ಇಲ್ಲ, ಇನ್ನೂ ಸಣ್ಣದ್ ಕೊಟ್ಟಿದ್ದಲ್ಲ, ತಗೊಂಡಿಲ್ಲ ನೀವು? ನಾ ತಗೊಂಡಿಲ್ಲ. ಅದು ಇದು ಅಯ್ಯೋ, ನಾನು ಅಬ್ಸರ್ವ್ ಮಾಡಿಲ್ಲ. ನೋಡಿ, ಎಲ್ಲ ಮಿಕ್ಸ್ ಆಯ್ತದು. ಸ್ವಲ್ಪ ಇದು ಈಗ ಕುಕ್ ಆಗಲಿ. ಈಗೆಲ್ಲ ನಂದು ಮುಗೀತು. ಈಗ ಮಿರ್ಚಿ ಬಜ್ಜಿ ಮಾಡ್ರಿ. ನೋಡ್ರಿ ಫ್ರೆಂಡ್ಸ್, ಇದು ಹೆಚ್ಚಿಗೆ ಶೇರ್ ಮಾಡ್ರಿ. ಹೆಂಗಾಗಿದೆ ಒಗ್ಗರಣೆ ಹೇಳ್ಬೇಕು. ಇದು ನಿಮ್ಮ ಅಣ್ಣನ ರಿಕ್ವೆಸ್ಟ್ ಅನ್ಕೋರಿ, ಏನಾರ ಅನ್ಕೋರಿ, ಎಲ್ಲರಿಗೂ ಶೇರ್ ಮಾಡ್ರಿ,
ಕಮೆಂಟ್ ಮಾಡ್ರಿ ಹೆಂಗಾಗ್ಯದ. ನೀವು ಮಾಡಿ ನೋಡ್ರಿ. ನೀವು ಮಾಡಿ ನೋಡ್ರಿ. ಅದ್ರ ನೀವು ಮಾಡ್ತೀರಿ ನನ್ಕಿಂತ ಚೆನ್ನಾಗಿ ಮಾಡ್ತಿರ್ತೀರಿ. ಆದ್ರೆ ನಿಮ್ಗೆ ಹೇಳಕತ್ತೀನಿ ನಾನು ಹೆಂಗ್ ಮಾಡಿ ನನಗೆ ಗೊತ್ತಿಲ್ಲ. ನೀವು ಚೆನ್ನಾಗಿ ಮಾಡ್ರಿ. ಆದ್ರೆ ನಾ ಸ್ಪೆಷಲ್ ಆಗಿ ಹೇಳೋದಂದ್ರ ನಮ್ಮ ಅಣ್ಣ ತಮ್ಮಂದ್ರಿಗೆ ನಿಮ್ ವೈಫ್ ಅವ್ರದ್ದು ಹೆಲ್ಪ್ ಮಾಡ್ರಿ. ಯಾಕಂದ್ರೆ ಅವರು ಮಾಡಿ ಸುಸ್ತಾಗಿರ್ತಾರ. ಯಾರು ಅಂತಾರ ಅನ್ನೋರ್ಗ್ ಬಿಟ್ಬಿಡ್ರಿ. ಏನ ಜೋರುಗ ಗುಲಾಮ್ ಅದು ಇದು ಅಂತಿರ್ತಾರ. ಅವ್ರ ಅನ್ನೋರಿಗೆ ಅನ್ಕೊಂತ ಹೋಗಂತ ಹೇಳುದು ಅವ್ರಿಗೆ. ಜೋರುಗ ಗುಲಾಮ್ ಯಾರು ಆಗಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಇಷ್ಟ ಮಾಡ್ತಿರ್ತಾರ ಅಂದ್ರೆ ನಾವು ಸ್ವಲ್ಪ ಏನಾದ್ರು ಮಾಡ್ಬೇಕು ಮನೆಯಲ್ಲಿ. ಮಾಡಿದ್ರೆ ಹೊಂದಾಣಿಕೆ ಇರುತ್ತ, ಪ್ರೀತಿ ಇರುತ್ತ ಗಂಡ ಹೆಂಡತಿ ನಡುವೆ. ಇದು ನನ್ನ ಸಲಹೆ, ನನ್ನ ಅನಿಸಿಕೆಗಳು ನಿಮ್ಗೆ ಸರಿ ಕಾಣಿಸಿದ್ರೆ ಕಮೆಂಟ್ ಮಾಡ್ರಿ. ಇದು ವಿಡಿಯೋ ಹೆಚ್ಚಿಗೆ ಶೇರ್ ಆಗ್ಬೇಕು ಫ್ರೆಂಡ್ಸ್. ಅಷ್ಟೇ ನಂದು ರಿಕ್ವೆಸ್ಟ್. ಇಲ್ಲ ನೀವು ಹಂಗ ಹೇಳಕತ್ರಿ. ಮೊನ್ನೆ ನಾವು ಇದು ಮಾಡಿದ್ವಲ್ಲ ಇಬ್ರು, ಅದು ಪಾಲಕ್ ಪಲ್ಯ ಒಳಗ ಇದು ಎಗ್ ಹಾಕಿ ಮಾಡಿದ್ವಲ್ಲ, ಅವಾಗ ಎಷ್ಟು ಹೊಗಳಿದ್ರು ಎಲ್ಲಾ ಕಮೆಂಟ್ನಾಗ. ಇದೇ ತರ ಮಾಡ್ರಿ ಫ್ರೆಂಡ್ಸ್. ನಿಮ್ ತಂಗಿಯರಾಗ್ಲಿ ಎಲ್ಲಾರು ನಿಮ್ ಅಣ್ಣ ಎಲ್ಲಾರು ಎಷ್ಟ್ ಚಲೋ ಮಾಡಿರಿ. ಮತ್ ಮುಖಣಿದು ಕಾಳು ಮಾಡಿದೆ ಅದಕ್ಕೂ ಕಮೆಂಟ್ ಮಾಡಿದ್ರು. ಮೆಣಸಿನಕಾಯಿ ರುಬ್ಬಿ ಹಾಕ್ಬೇಕಂತ ಹೇಳಿ ಅದನ್ನ ಮರ್ತಿದ್ದೆ. ಇದು ಹೆಂಗ್ ಮರ್ತಿದ್ದೆ ನೋಡ್ರಿ. ಹಂಗೆ ಸ್ವಲ್ಪ ಏನಾದ್ರು ಮರು ಇರ್ತದ ಮಾಡೋತ್ನಾಗ. ಯಾರು ಪರ್ಫೆಕ್ಟ್ ಇರಲ್ಲ. ನಾನಂತೂ ಪರ್ಫೆಕ್ಟ್ ಶಫ್ ಅಂತೂ ಅಲ್ಲ. ಶಫ್ ಅಂತೀನಿ ನಾನು. ಅದು ಶಫ್ ಅಂತೂ ಅಲ್ಲ. ನೀವು ಆದ್ರ ನಾ ಒಟ್ಟಿಗೆ ಏನಾರ ಒಂದು ಮಾಡ್ಕೊಂಡ್ ತಿನ್ಬೇಕು. ತಿನ್ನೋಷ್ಟು ಅಂತೂ ಕಲೆ ಐತಿ ಗೊತ್ತದ ನನಗೆ. ಏನ್ ಮಾಡ್ಕೊಂಡ್ ತಿನ್ನೋದು ಹೊಟ್ಟಿಗೆ ಅಂತ ಕಲೆ ಅದ. ಈಗ ನೋಡ್ರಿ ನಾನು ಮಿರ್ಚಿ ಬಜ್ಜಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ರೋಜಾ ಮೇಲೆ ಟೈಮ್ ಆಯ್ತು, ನೀವು ಬಜ್ಜಿ ಮಾಡ್ಕೊ ಹೋಗ್ರಿ. ಈಗ ಮಿರ್ಚಿ ಬಜ್ಜಿ ಮಾಡಕತ್ತೀನಿ ನಾನು. ಮಿರ್ಚಿ ಬಜ್ಜಿ ಮಾಡ್ತೀನಿ ರೀ. ಒಗ್ಗರಣೆ ಮಾಡೋರು ಹೋದ್ರೆಲ್ಲ ರೆಡಿಯಾಗಿದೆ. ಮಾಡೋದು ಎಣ್ಣೆ ಬಿಸಿ ಆಗಿದೆ. ಮಿರ್ಚಿ ರೆಡಿ ಆದ್ರೆ ಈಗ ತೆಗಿತೀನಿ. ಈಗ ಕುಂತಾರೆ ನೋಡ್ರಿ. ಸಿಂಪಲ್ ರೋಜಾ ಬಿಡಾಕತ್ತೀವಿ ನಾವು. ಇಷ್ಟೇ ಸಿಂಪಲ್ ಅಂದ್ರೆ ನಾವು ಪಾಪ ಅವ್ರು ಬಂದು ಇಷ್ಟು ಮಾಡಿದ್ರು. ಈಗ ಹೆಂಗಾಗಿತ್ತು ಅಂತ ಹೇಳಿ ತೋರಿಸ್ಕೊಡ್ತೀನಿ ರೀ. ಇಲ್ಲಿ ಕುಂತಾರೆ ಇವರು ರೋಜಾ ಬಿಟ್ಟರು. ನಾನು ಈಗ ರೋಜಾ ಬಿಡ್ಬೇಕು. ಹೆಂಗಾಗಿತ್ತು ನೀವು ತಿನ್ನಕತ್ತೀರಿ? ಮಸ್ತ್ ಆಗ್ಯದ ನೋಡ್ರಿ. ನಾನೇ ನೀವು ತಿಂದು ಹೇಳ್ರಿ. ನಾ ಮಾಡೀನಿ. ನಾನು ಮಸ್ತ್ ಆಗ್ಯದ ಅಂತ ಹೇಳ್ತೀನಿ. ಚಲೋ ಆಗ್ಯದ ಅಂತ ಹೇಳ್ತೀನಿ. ನೀವು ತಿಂದು ಕಮೆಂಟ್ ಮಾಡ್ರಿ. ನೋಡ್ರಿ ಒಗ್ಗರಣೆ ರೆಡಿಯಾಗಿದೆ. ಮಿರ್ಚಿ ಬಜ್ಜಿ ಒಗ್ಗರಣೆ ಈ ಥರ ರೆಡಿ ಮಾಡ್ಯಾರ ನೋಡ್ರಿ ಹಸ್ಬೆಂಡ್. ಚಲೋ ಮಾಡ್ಯಾರ. ನೀವು ಕಾಮೆಂಟ್ ಮಾಡಿರಿ ಹೆಂಗಾಗಿತ್ತು ಅನ್ನೋದು. ಮಸ್ತ್ ಮಾಡಿರಿ ನೋಡ್ರಿ ಒಗ್ಗರಣೆ. ಸೂಪರ್ ಆಗಿ ಟೇಸ್ಟ್ ಮಾಡಿ ನೋಡಿ. ಜಾರು ನೀನು ಬಾ. ರೋಜಾ ಇಲ್ಲಂದ್ರೆ ಏನಾದ್ ಬಾ ಕೂಡು. ಈಗ ರೋಜಾ ಬಿಟ್ಟಿವಿ ನಾವು. ಈಗ ನಮಾಜ್ ಹೊಂಟಾರ. ಈಗೆಲ್ಲ ತೆಗಿಬೇಕು ಇದು ತಿಂದಿದ್ದು. ಹೋಗಿ ಬರ್ತೀರಾ ನಮಾಜ್ಗೆ? ಹೋಗಿ ಬರ್ರಿ. ನೋಮಾನ್ ಎಲ್ಲ ಇದಾವ? ನೋಮಾನ್ ಹೋಗ್ಬಾ ನಮಾಜ್ಗ. ತೊಗೊಂಬರ್ತೀಯ ಬಿಸ್ಕಿಟ್? ಹೋಗಿ ಬರ್ರಿ. ದುವಾ ಹೊತ್ಕೊಂಡು ಹೋಗ್ಬೇಕು ನೋಡು. ನೀನು ನಮಾಜ್ ಮಾಡೋಣ ನಡಿ. ಬಂದಲ್ಲ ಮತ್ತೆ. ಏನದು? ಡಿಫ್ರೆಂಟ್ ಐತಿ ಸ್ವಲ್ಪ. ಹಂಗೆ ನಾ ಮಾಡಂಗಿಲ್ಲ, ಸ್ವಲ್ಪ ಡಿಫ್ರೆಂಟ್ ಮಾಡ್ತೀನಿ. ಡಿಫ್ರೆಂಟ್ ಟೈಪ್ ಸ್ವಲ್ಪ ವರ್ಡ್ಸ್ ಇರ್ತಿತ್ತಲ್ಲ, ಅದು ಡಿಫ್ರೆಂಟ್ ಮಾಡಿ ಬರೀತೀನಿ ನಾನು. ಹೇಳ ಆಮೇಲೆ ನಾನು. ಈಗ ನೋಡ್ರಿ ಎಲ್ಲ ತಿಂದಿದ್ದು ನಾವು ಹೇಳಿದಂದ್ರೆ ನೀವು ವೆರಿ ಗುಡ್ ಹೇಳ್ತೀವಿ ಅನ್ನೋದು. ಚಲೋ ಅನ್ಸಿದ್ರೆ ವೆರಿ ಗುಡ್ ಸ್ಟಾರ್ ಗುಡ್ ಹೇಳ್ತೀನಿ ನೀವು. ಆಯ್ತು ತಗೋ. ಈಗೆಲ್ಲ ತೆಗೆದಿಟ್ಟು ನಮಾಜ್ ಮಾಡಿ ಸ್ವಲ್ಪ ಚಹಾ ಮಾಡ್ತೀನಿ. ತಲೆ ಭಾಳ ನೋವು ಆಗ್ತೈತಿ ಇವತ್ತು. ಯಾಕೆನ ನಿನ್ನೆಲಿಂದ ಒಂಥರ ಮನಸ್ಸು ಇದಾಗ್ತದೆ.